ಈಗ ಚೇತನ್ ಅವ್ರದ್ದು ಕಾಂಟ್ರವರ್ಸಿ ನೀವು ನೋಡಿರ್ತೀರ. ಆ ದಿನಗಳ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟಂಥ ಈ ವ್ಯಕ್ತಿ ಆ ಸಂದರ್ಭದಲ್ಲಿ 2006 2007ರಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಆ ದಿನಗಳಂಥ ಒಂದು ಅದ್ಭುತವಾದಂಥ ಬ್ಲಾಕ್ ಬಸ್ಟರ್ ಸಿನಿಮಾನ ಕೂಡ ಇವರು ಒಂದು ಅದ್ಭುತವಾದಂಥ ಸಿನಿಮಾನ ಕೊಟ್ಟಂಥವ್ರು. ಅದಾದ ನಂತರ ಮೈನಾ ಅಂತ ಸಿನಿಮಾ ಕೊಟ್ಟರು. ಮೈನಾ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆ ಕಂಟೆಂಟ್ ಕೂಡ ಇತ್ತು. ಆ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ಹೆಚ್ಚು ಕಡಿಮೆ ಕೆಲವೊಂದು ಥಿಯೇಟರ್ಗಳಲ್ಲಿ ಒಂದೊಂದು ವರ್ಷಗಳ ಕಾಲ ಓಡಿತ್ತು. ಈ ಥರ ಸಿನಿಮಾದವರಾಗಿ ನೀವೇ ಸಿನಿಮಾದವರಾಗಿ ಅಂಥ ದೊಡ್ಡ ನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಅದಿಷ್ಟು ವರ್ಷಗಳಿಲ್ಲದಿರೋಂಥದ್ದು ಯಾಕೆ ಈಗ ಬಂತು ಪ್ರಶ್ನೆ ಅಂತ ಈಗ ಸಾಕಷ್ಟು ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾರಂಥದ್ದು. ಮತ್ತು ಇದೇ ವಿಚಾರವಾಗಿ ಕೂಡ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕೂಡ ಇವರ ವಿರುದ್ಧ ಮನೆದಾಗೆಲ್ಲ ಮುತ್ತಿಗೆ ಹಾಕಿದ್ರು, ತದನಂತರ ಕ್ಷಮೆ ಕೇಳಿದ್ರು, ಮತ್ತು ಕ್ಷಮೆ ಕೇಳಿದ ನಂತರ ಮಾನ್ಯದಿನ ಉಲ್ಟಾ ಹೊಡೆದ್ರು. ಇವೆಲ್ಲ ಗೊತ್ತಿರೋಂಥ ಬೆಳವಣಿಗೆಗಳೇ. ಈಗ ಇವರು ಹೇಳೋದೇನು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಕಟ್ಟುವಂಥ ಸ್ಥಳದಲ್ಲಿ 2.5 ಎಕರೆ ಬೆಂಗಳೂರಿನಲ್ಲಿ ಮಧ್ಯದಲ್ಲಿ ಇರುವಂಥ ಅಷ್ಟೊಂದು ಜಾಗ ಯಾಕೆ ಮೀಸಲಿಡಬೇಕಿತ್ತು, ಕೊಡಬೇಕಿತ್ತು ಅನ್ನೋ ರೀತಿಯಲ್ಲಿ ನಾವು ಹೇಳಿದಾರಂತ. ಅಲ್ಲ, ನನಗೆ ಅರ್ಥ ಆಗ್ತದೊಂದು ಅಂದರೆ, ಚೇತನ್ ಅವರೇ, ಇಷ್ಟು ವರ್ಷದಿಂದ ಏನು ಮಾಡ್ತಿದ್ರಿ ನೀವು? ಪ್ರಶ್ನೆ ಮಾಡ್ಬೋದಿತ್ತಲ್ವ? ಹಾಗಾದ್ರೆ ಹಂಗೆ ಹತ್ರ ನೀವು ಪ್ರಶ್ನೆ ಮಾಡಬೇಕು ಅಂದಿದ್ರೆ, ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಇವತ್ತಿಗೂ ಕೂಡ, ಅವರಿಗಾಗಲೇ ತೀರಿ ಹೋಗಿ ಇಷ್ಟು ವರ್ಷಗಳು ಸಹ ಆದರೂ ಸಹ ಇವತ್ತಿಗೂ ಎಲ್ಲರ ಮನಸ್ಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಉಳಿದಿದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಮತ್ತು ಅವರ ಸಿನಿಮಾಗಳು ಮತ್ತು ಅವರ ಅಭಿನಯ ಮತ್ತು ಅವರಲ್ಲಿದ್ದಂತಹ ಬೇರೆ ಬೇರೆ ಕ್ವಾಲಿಟೀಸ್ಗಳು, ಬೇರೆಯವರಿಗೆ ಮುಂದೆ ತರಬೇಕು ಅನ್ನೋ ಕ್ವಾಲಿಟೀಸ್ಗಳು, ಒಂದಷ್ಟು ಒಳ್ಳೊಳ್ಳೆ ಇದರಿಂದ ಅವ್ರಿಗೆ ಅಣ್ಣವರು ಅಂತಲೇ ಕರೀತಾ ಇರೋದು. ಅಂಥ ವ್ಯಕ್ತಿ ಬಗ್ಗೆ ನೀವು ಸಮಾಧಿ ವಿಚಾರವಾಗಿ ಇಟ್ಕೊಂಡು ಈ ಥರ ಮಾತಾಡೋದು ಸರಿ ಕಾಣಲ್ಲ. ಒಂದು. ಎರಡನೇದು, ನಿಮಗೆ ಪ್ರಚಾರದ ಇಚ್ಛಿದ್ರೆ, ಪ್ರಚಾರದ ಬಗ್ಗೆ ಏನಾದರೂ ಒಂದು ಇದಿದ್ರೆ ನೀವು ಮಾಡಿ, ಬೇರೆ ಬೇರೆ ವಿಚಾರವಾಗಿ ಬೇಕಾದ್ರೆ ಪ್ರಚಾರ ಮಾಡ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ಈ ರೀತಿ ಒಬ್ಬ ಕನ್ನಡ ಸಿನಿಮಾ ರಂಗಕ್ಕೆ ಹಿರಿಯ ನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಈ ರೀತಿ ಮಾತಾಡೋದು ಯಾವುದೇ ಕಾರಣಕ್ಕೂ ಕೂಡ ಒಪ್ಪುವಂಥದ್ದಲ್ಲ. ಇದು ಯಾರೂ ಸಹ ಕನ್ನಡಿಗರು ಒಪ್ಪೋದಿಲ್ಲ. ಕೇವಲ ರಾಜ್ಕುಮಾರ್ ಅಭಿಮಾನಿಗಳು ಮಾತ್ರ ಅಲ್ಲ, ಇಡೀ ಚಿತ್ರರಂಗನೂ ಆಗಿರ್ಬೋದು, ಚಿತ್ರರಂಗದ ಕಲಾವಿದಗಳಾಗಿರ್ಬೋದು, ಇದು ಚಿತ್ರರಂಗದ ಎಲ್ಲ ಬೇರೆ ಬೇರೆ ಸಿನಿಮಾಗಳ ಅಭಿಮಾನಿಗಳು, ಬೇರೆ ಬೇರೆ ನಟರ ಅಭಿಮಾನಿಗಳು ಸಹ ನೀವು ಹೇಳಿರೋಂಥ ಮಾತು ಒಪ್ಪುವಂಥದ್ದಲ್ಲ. ನೀವು ವಾಸ್ತವ ಹೇಳಿದ್ದೀನಿ, ನಾನು ಸತ್ಯ ಹೇಳಿದ್ದೀನಿ, ನಾನು ಸುಳ್ಳು ಹೇಳಿದ್ದೀನಿ ಅಂತ ನೀವು ಬಂಡುವಾದಗಳನ್ನು ಮಾಡಿದ್ರೆ ದಯವಿಟ್ಟು ನಿಲ್ಲಿಸಬೇಕು. ಯಾಕೆಂತಂದರೆ ಸಿನಿಮಾ ರಂಗದಲ್ಲಿ ನಿಮ್ಮದೇ ಆದಂಥ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರ, ಕಷ್ಟಪಟ್ಟು ಬಂದು ಕ್ರಿಯೇಟ್ ಮಾಡಿರೋಂಥದ್ದು. ಯಾಕೆಂದರೆ ಸಿನಿಮಾ ರಂಗದಲ್ಲಿ ಹೀರೋ ಆಗಿ ಜನ ಗುರುತಿಸಿ ಮೆರೆಸೋವಂಥದ್ದು ಭಾಳ ಕಡಿಮೆ, ನಿಮಗೂ ಸಹ ಗೊತ್ತಿರೋವಂಥದ್ದು. ಅಂಥದ್ದಲ್ಲಿ ನೀವು ಒಬ್ಬ ಹೀರೋ ಆಗಿ ಅಷ್ಟು ಒಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ವ್ಯಕ್ತಿ ನೀವು ಈ ರೀತಿ ಮಾತಾಡೋವಂಥದ್ದು ಅಷ್ಟು ಸಮಂಜಸಕರ ಅಲ್ಲ, ಮತ್ತು ಅಷ್ಟು ಇದಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ನೀವು ಈ ರೀತಿ ಮಾತಾಡುವಂಥದ್ದು ಅಷ್ಟು ನಿಮಗೆ ಚೆನ್ನಾಗಿ ಕಾಣಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೂ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೊಡುಗೆ ಆಗಿರ್ಬೋದು, ಅವನ್ನೆಲ್ಲ ನೀವು ಮನಸ್ಸಲ್ಲಿಟ್ಕೊಂಡು ಆಮೇಲೆ ಇದು ಮಾಡಿ. ಮತ್ತು ದಯವಿಟ್ಟು ಕನ್ನಡದ ಒಬ್ಬರು ಖ್ಯಾತ ಹಿರಿಯ ನಟರ ಬಗ್ಗೆ ಈ ರೀತಿ ಮಾತಾಡೋವಂಥದ್ದು ಮಾಡೋವಂಥದ್ದು ಬೇಡ. ನಿಮಗೆ ಸುದ್ದಿಲಿರಬೇಕಾ, ಪ್ರಚಾರದಲ್ಲಿರಬೇಕಾ, ಬೇರೆ ಬೇರೆ ವಿಚಾರಗಳಲ್ಲಿ ಬನ್ನಿ, ಬೇರೆ ಬೇರೆ ವಿಚಾರಗಳಲ್ಲಿ ಏನಾದರೂ ಒಂದು ಮಾಡ್ಕೊಳ್ಳಿ. ಆದರೆ ದಯವಿಟ್ಟು ಯಾವ ದೊಡ್ಡ ವ್ಯಕ್ತಿ ತೊಗೊಂಡು ನಾನು ಏನೋ ಟ್ವೀಟ್ ಮಾಡಿಬಿಟ್ರೆ ಇದಾಗುತ್ತೆ, ಅದಲ್ಲ. ಈಗ ಇದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಾತನಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದೇ ಮಾಧ್ಯಮದವರು ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಸಹ ಹೇಳ್ತಾರೆ, ನಿನಗೆ ತಾಕತ್ತಿದ್ರೆ ಬಂದುಬಿಟ್ಟು ಎಲೆಕ್ಷನ್ ನಿಲ್ಲು, ಎಲೆಕ್ಷನ್ ಬಂದು ನಿಂತ್ಬಿಟ್ಟು ಕಂಟೆಸ್ಟ್ ಮಾಡು, ಫೇಸ್ ಮಾಡು, ಆವಾಗ ಗೊತ್ತಾಗುತ್ತೆ ನಿನಗೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮನಸ್ಸು ಮಾಡಿದ್ದಿದ್ರೆ ಅವತ್ತು ಬರೀ ಎಲೆಕ್ಷನ್ ಬರೀ ಯಾವುದೇ ಒಂದು ಊರಲ್ಲಿ ಅವ್ರು ಕೈ ತೋರಿಸಿದಾಗ ಅವ್ರು ನಿಂತಿದ್ರು ಕೂಡ ಮಾಮೂಲಿ ಹೋಟೆಲೆಲ್ಲ ಲಕ್ಷಗಳ ಲೀಡಿಂಗಲ್ಲಿ ಗೆಲ್ಲೋರು ಅಂತ ಹೇಳ್ತಾರೆ. ಅದು ಸತ್ಯನೂ ಕೂಡ ಹೌದು. ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಅಂತಲ್ಲ, ಅದು ಸತ್ಯನೂ ಕೂಡ ಹೌದು. ಡಾಕ್ಟರ್ ರಾಜ್ಕುಮಾರ್ ಅವರು ಅವತ್ತು ಇಡೀ ಕರ್ನಾಟಕದಲ್ಲಿ ಅವ್ರು ಯಾವುದೇ ಊರಿನಲ್ಲಿ ಬಂದು ನಿಂತಿದ್ರೆ MLA ಎಲೆಕ್ಷನ್ಗೆ ಲಕ್ಷ ಲೀಡಿಂಗ್ಗಳಲ್ಲಿ ಗೆಲ್ಲೋರು, ಮಾಮೂಲಿ ಲೀಡಿಂಗಲ್ಲಿ ಗೆಲ್ತಿಲ್ಲ. ಮತ್ತು ಅವ್ರ ಅಪೋಸಿಟ್ ಯಾವುದೇ ರಾಜಕೀಯ ವ್ಯಕ್ತಿ ನಿಂತಿದ್ರು ತುಂಬಾ ಅದ್ಭುತವಾಗಿ ಸೋತೋಗೋರು. ಹಾಗಾಗಿ ಅವ್ರು ರಾಜಕೀಯಕ್ಕೆ ಅಷ್ಟೊಂದು ಸರಿ ಆಹ್ವಾನ ಕೊಟ್ಟರು ಸಹ ಡಾಕ್ಟರ್ ರಾಜ್ಕುಮಾರ್ ಅವರು ಬರಲಿಲ್ಲ. ಈಗ ಅದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಮಾತಾಡಿರೋವಂಥದ್ದು, ನಿಮಗೆ ತಾಕತ್ತಿರೋದಿದ್ರೆ ನೀವು ಬಂದುಬಿಟ್ಟು ಎಲೆಕ್ಷನ್ ಕಂಟೆಸ್ಟ್ ಮಾಡಿ, MLA ಎಲೆಕ್ಷನ್ ಗೆದ್ದು ತೋರಿಸು, ಆಮೇಲೆ ನೋಡೋಣ ಮಾತಾಡೋದು ಬಂದಿದ್ದಾರಲ್ಲ ಬೇಕಾರೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿರೋವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಕೂಡ ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ವಿಚಾರವಾಗಿ. ಒಬ್ಬ ಕನ್ನಡದ ಹಿರಿಯ ನಟರ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಈ ರೀತಿ ಮಾತಾಡಿದೆಯಲ್ಲ, ನಿನಗೆ ಎಷ್ಟು ಇದಿರ್ಬೋದು ಹಾಗೆ ಹೀಗೆ ಅಂತೇಳಿ ಸಾಕಷ್ಟು ವಿಚಾರಗಳು ಮಾತಾಡಿದ್ರೆ. ಈಗಾಗಲೇ ನೀವು ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡೋಂಥ ವಿಡಿಯೋ ಫುಟೇಜನ್ನು ನೀವು ನೋಡಿರ್ಬೋದು. ಹಾಗಾಗಿ ನಾನು ಹೇಳೋದೇನಂತಂದರೆ ಇಷ್ಟೇ, ಕಾಂಟ್ರವರ್ಸಿ ಮಾಡ್ಕೋಬೇಕು, ನಾನು ಪ್ರಚಾರದಲ್ಲಿರಬೇಕು, ಪ್ರಚಾರದ ಗೀಳು ನನಗೆ ಅನ್ನೋದಿದ್ರೆ ದಯವಿಟ್ಟು ಬೇರೆ ಬೇರೆ ವಿಚಾರದಲ್ಲಿರಿ.
ಈ ರೀತಿ ಒಬ್ಬ ನಟನ ಬಗ್ಗೆ ಮಾತಾಡುವಂಥದ್ದು ಬೇಡ. ಅದಲ್ಲದೆ ಅಣ್ಣವ್ರಿಗೆ ಇವತ್ತಿಗೂ ಕೂಡ ಅದೇ ಫ್ಯಾನ್ ಬೇಸ್ ಇದೆ, ಇನ್ನು ಜಾಸ್ತಿನೇ ಇದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿಗೂ ಅಣ್ಣವ್ರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂತ ಫಿಸಿಕಲಾಗಿ ಅನಿಸೋರು ಕೂಡ ಮೆಂಟಲಿ ಅವ್ರು ಇವತ್ತಿಗೂ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ನು ಕೂಡ ಹಾಗೆ ನಾವು ಆರಾಧಿಸ್ತೀವಿ ಅನ್ನೋದು ಕೂಡ ನಿಮ್ಮ ಮನಸ್ಸಲ್ಲಿ ಇರಬೇಕಾದಂಥ ವಿಚಾರ. ದಯವಿಟ್ಟು ಈ ರೀತಿ ಮಾತಾಡೋದು ಸರಿ ಕಾಣಲ್ಲ. ಬಟ್ ಈಗ ಸದ್ಯ ನಿಖಿಲ್ ಕುಮಾರಸ್ವಾಮಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸದ್ಯ ನೀವು MLA ಎಲೆಕ್ಷನ್ ನಿಂತ್ಕೊಂಡಾದರೆ ನೀವು ಹೋರಾಡಿ ಗೆಲ್ಲಿ, ಅದನ್ನು ಬಿಟ್ಟು ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತುಂಬಾ ಕೋಪದಲ್ಲಿ ಮಾತಾಡಿದ್ದಾರೆ. ಇನ್ನು ಸಾರಾ ಗೋವಿಂದ್ ಅವರು ಸಹ ಮಾತಾಡಿರೋಂಥದ್ದು ನೀವೆಲ್ಲ ನೋಡಿದ್ದೀರಾ. ಈಗಾಗಲೇ ವೀಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿರೋವಂಥದ್ದು. ಹೀಗಿರಬೇಕಾದ್ರೆ ನನಗೂ ಕೂಡ ನೀವು ಚಿತ್ರರಂಗದ ಒಬ್ಬ ನಟರಾಗಿ ಅದೇ ಚಿತ್ರರಂಗದ ಮೇರು ಕಿರೀಟ ಅಂತ ಹೆಸರು ತೆಗೆದುಕೊಂಡಿರೋಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದು ನನಗೂ ಕೂಡ ಇಷ್ಟ ಆಗಲಿಲ್ಲ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.